ಮಚ್ಚಲ್ಲಿ ಕೊಚ್ಚಾಕ್ಬಿಟ್ಟಿರೋ ಊರ್ನವರು ಅವರು ಸುಮ್ಮನೆ ಬಿಡಬಾರ್ದಾಗಿತ್ತು. ಇವತ್ತೇ ಒಂದು ತೀರ್ಮಾನ ಆಗ್ಬಿಟ್ಟಿರೋದು. ಒಳ್ಳೆ ಮನಸ್ಸಲ್ಲ, ಅದ್ ಏನು ಮಾಡ್ತೀರೋ ನೀವು? ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ ನಾನೇ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಜೈಲಿನಲ್ಲಿ ಇರ್ಬೇಕಾಗೋದು. ಜನ ಇದ್ದಾರೆ ಅಂತ ಹಾಗೆಲ್ಲ ಮುಂದಕ್ಕೆ ಬಾರ್ದು ಸೂರಪ್ಪ. ಸ್ವಲ್ಪ ಸಮಾಧಾನ ಇರ್ಬೇಕು ಜೀವನದಲ್ಲಿ. ನನಗಿಲ್ಲ ಸಮಾಧಾನ. ಅವ್ರ ಮುಖ ನೋಡ್ತಾ ಇದ್ದಂಗೆ ನನಗೆ ಕೋಪ ಉಕ್ಕೇರ್ಬಿಡ್ತದೆ. ನನ್ನ ಮಗಳು ಸಾವಿತ್ರಿ ನೆನಪಾಗ್ತದೆ. ಅವ್ರನ್ನ ಕೊಂದು ಬಿಡ್ಬೇಕು ಅನಿಸ್ತದೆ. ಅವ್ರೇ ನಮ್ಮ ಮನೆ ತನಕ ಬಂದು ಉಪಕಾರ ಮಾಡಿದ್ದಾರೆ, ಕೇಸ್ಗೆ ಸಹಾಯ ಮಾಡಿದ್ದಾರೆ. ನಿಮಗೆ ನನ್ನ ಮಾತಿನಲ್ಲಿ ನಂಬಿಕೆ ಇದೆ ತಾನೆ? ನಂಬಿಕೆ ಐತೆ. ಆದ್ರೆ ಅವ್ರು ಇಲ್ಲಿಗೆ ಬಂದು ನಮ್ಗೆ ಏನು ಉಪಕಾರ ಮಾಡತ್ತಾರ ಅನ್ನೋದು ಯಕ್ಷ ಪ್ರಶ್ನೆ ಆಗದೆ. ಅವ್ರು ಏನು ಉಪಕಾರ ಮಾಡಿದ್ದಾರೆ ಅಂತ ಈಗಲೇ ನಾನು ನಿಮ್ಗೆ ಹೇಳ್ಬಿಟ್ರೆ ನಾಳೆ ಕೋರ್ಟ್ನಲ್ಲಿ ಹೇಳಕ್ಕೆ ಏನು ಇರೋದಿಲ್ಲ. ನೋಡಿ, ಹೋಗ್ತಾ ಹೋಗ್ತಾ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಹನುಮಂತರಾವ್ ತಮ್ಮ ಸಂಭವಮೂರ್ತಿನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಬರ್ತೀನಿ. ಎಸಿಪಿ ಇದೀನಿ ಯಾವ ಧಮಕಿ ಹಾಕದ? ನಾನ್ ಲಾಯರು ರಾಮಪ್ರಿಯನ್ ಅಂತ. ಭಾರದ್ವಾಜ್ ಗೋತ್ರ, ಅಶ್ವಿನ್ ನಕ್ಷತ್ರ, ಮೇಷ ರಾಶಿ. ಎಲ್ಲ ಕಳ್ಳನ ಮಕ್ಕಳು ಗೊತ್ತಿಲ್ವಾ ನಮ್ಗೆ? ನೋಡ್ರಿ, ನಿಮ್ ಜೊತೆ ಸೇರ್ಕೊಂಡು ನನಗೂ ಕೆಟ್ಟ ಹೆಸರು. ನೀವು ಯಾವ ಗ್ರೌಂಡ್ಸ್ ಮೇಲೆ ಅವ್ರನ್ನ ಕಳ್ಳನ ಮಕ್ಕಳು ಅಂತ ಕರಿತಾ ಇದ್ದೀರಾ? ನರಸಿಂಹಣ್ಣನ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಕೋರ್ಟಲ್ಲಿ ನೋಡಿದೀನಿ. ಅಣ್ಣನ ಸಾವಿಗೆ ನ್ಯಾಯ ಬೇಕು. ನರಸಿಂಹಣ್ಣನ ಸಾವಿಗೆ ನ್ಯಾಯ ಬೇಕು. ಎಸಿಪಿಗೆ 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 ಯಾಕೆ ಹಿಂಗ್ ಕೂಗಾಡ್ತೀರಾ? ಏನಾಗಿದೆ ಅಂತ ಕೂಗಾಡ್ತೀರಾ? ಎಲ್ಲ ಸುಮ್ಮನೆ ಇರ್ಬೇಕಷ್ಟೇ. ಹನುಮಂತರಾವ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಆತ್ಮಾರಾಮ್ ಬನ್ನಿ. ಶಾಂತಿ 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 ಶಾಂತಿ. ನಮ್ಮ ಹನುಮಂತರಾವು ಆತ್ಮರಾವು ಮನುಷ್ಯತ್ವ ಇಲ್ದೇ ಇರೋರಲ್ಲ. ಅವರೇ ಗುದ್ದಿದ್ದಾರೆ, ಅವರೇ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಎಷ್ಟು ದುಡ್ಡಾಗ್ಲಿ ಅವರೇ ಖರ್ಚು ಮಾಡ್ತಾರೆ. ಸರಿನಾ? ಚಪ್ಪಾಳೆ ತಟ್ಟಿ. ಹಾಕಂದ್ರಿ ನಿಧಾನಕ್ಕೆ ಹತ್ತಿ. ನಿಧಾನಕ್ಕೆ ಬುದ್ಧಿಗಿದ್ದೇನ್ರಿ ನಿಮ್ಗೆ? ನಮ್ಗಿರೋ ಟೆನ್ಷನ್ ನಡೆದು ಇದು ಬೇರೆ ತಲೆಹರಟೆ ಬೇಕಾಗಿತ್ತ ನಮ್ಗೆ? ತಲೆಹರಟೆ ಅಲ್ಲ, ಬುದ್ಧಿವಂತಿಕೆ ಇದು. ನೋಡಿ, ಇಲ್ಲಿರೋರೆಲ್ಲ ನರಸಿಂಹರಾವ್ ಅಭಿಮಾನಿಗಳು. ನೀವೇನಾದ್ರೂ ದರ್ಪದಲ್ಲಿ ಹಾಗೆ ಹೋಗ್ಬಿಟ್ಟಿದ್ರೆ ನಿಮ್ಮ ಮೇಲೆ ಕೋಪಕ್ಕೆ ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿರೋರು, ಕೇಸ್ ಆಗ್ಬಿಟ್ಟಿರೋದು. ನಾಳೆ ದಿನ ಕೋರ್ಟಲ್ಲಿ ಹರಿ ಏನಾದ್ರು ಹನುಮಂತರಾವು ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾನೆ, ಊರೂರು ಸುತ್ತಾ ಇದ್ದಾನೆ, ಅದಕ್ಕೆ ಸಾಕ್ಷಿನೂ ಇದೆ ಅಂತ ಹೇಳ್ಬಿಟ್ಟಿದ್ರೆ ನಿಮ್ ಗತಿ ಏನಾಗಿರೋದು? ಗೋವಿಂದ ಆಗಿರೋದು. ಅರ್ಥ ಆಯ್ತಾ? ದಟ್ ಈಸ್ ರಾಮ್ಪ್ರಿಯನ್. ನಡೀರಿ, ವ್ಯಕ್ತಿನ ಹತ್ಸನ ಆಸ್ಪತ್ರೆಗೆ ಸೇರ್ಸೋಣ. ನಡೀರಿ ಸಾರ್. ನಡ್ರಿ. ಜನ ಸೇರ್ಬಿಟ್ಟಿದ್ದಾರೆ, ನಡೆಯೋ ಬೇಗ.
ನೀವಿನ್ನೂ ಅಣ್ಣನ ಫೋಟೋ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ರೆ ಮನೆಯವ್ರ ಪಾಡೇನಾಗ್ಬೇಕು? ಹಾಗೆಲ್ಲ ಅಣ್ಣ ಇಲ್ಲದೆ ಜೀವನ ತುಂಬಾ ಕಷ್ಟ ಆಗಿದೆ. ಹೆಚ್ಚು ಹೆಚ್ಚಿಗೂ ನೆನಪಾಗ್ತಾನೆ. ನಾನಿ, ನಾಳೆ ನಾಳದ್ದು ಕೋರ್ಟ್ ಇಲ್ಲ. ಸುರಯ್ಯ ಕಾಡ್ಗೆ ಹೋಗೋ ವ್ಯವಸ್ಥೆ ಮಾಡು. ಬೇಕಾಗಿಲ್ಲ, ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ. ಅಲ್ಲಿಂದನೇ ನರಸಿಂಹ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು. ಏನಿದೆ ಅಂತ ಅಲ್ಲಿಗೆ ಹೋಗ್ತೀರಾ? ಅತ್ತೆ, ನನಗೆ ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟು ಮತ್ತು ವಸಂತ ಜ್ವಾಲಾ ವಿರುದ್ಧ ಸಂಗ್ರಹಿಸಿರೋ ಸಾಕ್ಷಿಗಳ DVD ಬೇಕಾಗಿದೆ. ಈ ಮನೆ ಎಲ್ಲ ಹುಡುಕಿದ್ವಿ, ಬೆಂಗಳೂರಲ್ಲಿರೋ ಮನೆನೂ ಹುಡುಕಿದೀವಿ, ಎಲ್ಲೂ ಸಿಕ್ತಿಲ್ಲ. ಅಣ್ಣ, ಚಾಪರ್ ಬಿದ್ದ 3ನೇ ದಿನಕ್ಕೆ ಆ ACP ಆತ್ಮಾರಾಮು ಮತ್ತೆ ಹನುಮಂತರಾವು ಅವರೆಲ್ಲ ಗ್ಯಾಂಗ್ ಕಟ್ಕೊಂಡು ಹೋಗಿದ್ದು ಆ ಡಾಕ್ಯುಮೆಂಟ್ ಹುಡ್ಕೋದಿಕ್ಕೇನೆ. ಈಗ ನಾವು ಹೋದ್ರೆ ಏನೂ ಸಿಗಲ್ಲ. ಹನುಮಂತರಾವ್ ನಮ್ಮ ಮನೆಗೆ ಬಂದು ರಾಜಿ ಮಾಡ್ಕೊಳ್ಳೋಣ ಅಂದಿದ್ದನ್ನ ನಾವು ರೆಕಾರ್ಡ್ ಮಾಡ್ಕೊಂಡಿದೀವಿ. ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಸಿಕ್ಬಿಟ್ರೆ ಅದೊಂದು ದೊಡ್ಡ ಸಾಕ್ಷಿ ಆಗುತ್ತೆ. ಸಾವಿತ್ರಿನಾದ್ರೂ ಕೇಳಬೇಕು ಅದೆಲ್ಲಿದೆ ಅಂತ. ರಿಪೋರ್ಟ್ನ ಕದ್ದಿದ್ದಾರೆ ಅಂತ ಪ್ರೂವ್ ಮಾಡೋಣ. ಎತ್ತಿರ್ತಾರೆ. ಅವತ್ತು ಅಣ್ಣನ ಬಾಡಿ ಮನೆಗೆ ಬಂತಲ್ಲ, ಅವತ್ತೇ ಎತ್ತಿರ್ತಾರೆ. ಹಿಂದೆ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ಸಾವಿತ್ರಿ ಅವರು ಅದನ್ನ ನಮ್ಮ ಕೈಲಿ ಕೊಟ್ಟಿರೋರು. ಬಿಡಿ, ಗುರುಶಾಂತಪ್ಪಂಗೆ ಸಾಕ್ಷಿಯಾಗಿ ಕೋರ್ಟ್ ಕರೆಯೋಣ. ಅವರು ಡೀಟೇಲ್ ಕೋರ್ಟ್ ಹೇಳಿ, ಎಲ್ರಿಗೂ ಗೊತ್ತಾಗುತ್ತೆ. ಏನೋ ಅದೇನ್ ಮಾಡ್ತಿರೋ ಮಾಡಿ. ಈ ಸೂರಪ್ಪ ಬೇರೆ ಜನಗಳನ್ನೆಲ್ಲ ಕರ್ಕೊಂಡು ಬಂದು ಗಲಾಟೆ ಮಾಡ್ತಿದ್ದಾರೆ. ಹೆದರಬೇಡಿಯಮ್ಮ, ಅಪರೂಪಕ್ಕೆ ಸೂರಪ್ಪನವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸಾವಿತ್ರಿ ಇಲ್ಲಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಸುಮ್ಮನೆ ಇರ್ತಾರ? ಹುಡುಕಿಸ್ತಾರೆ. ಒಟ್ಟಲ್ಲಿ ಸಾವಿತ್ರಿಗೆ ನಿಮ್ಮದು ಇಲ್ಲ ಕಣ. ಅದೇ ನನಗೆ ಚಿಂತೆ ಆಗಿದೆ.